ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಮಳವಳ್ಳಿ ಸೂರಿ. ಪಾರ್ವಾ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವಾಗ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ತಾಲೂಕಿನ ಸಂತೆಕೊಡಳ್ಳಿ ಹೋಬಳಿಯ ಹೊಸದುರ್ಗ ಪಂಚಾಯಿತಿ ವ್ಯಾಪ್ತಿಯ ಭೀಮಗೊಂಡನಹಳ್ಳಿ ಗ್ರಾಮದ ಒಂದು ಎಲ್ಲೆಯಲ್ಲಿದ್ದೀನಿ ಸ್ನೇಹಿತರೆ. ಇಲ್ಲಿ ನಿಮಗೆ ಒಂದು ಜಮೀನು ಕಾಣ್ತಿದೆ ನೋಡಿ. ಬಲಭಾಗದಲ್ಲಿ ಒಂದು ಮನೆ ಮತ್ತು ಒಂದು ಫೆನ್ಸಿಂಗ್ ಹಾಕಿರುವಂಥದ್ದೆಲ್ಲ ಕಾಣ್ತಾ ಇದೆಯಲ್ಲ, ಈ ಒಂದು ಜಮೀನು ಮತ್ತು ಈ ಎಡಭಾಗದಲ್ಲಿ ಒಂದು ಜಮೀನಿದೆ ನೋಡಿ. ಈ ಒಂದು ಜಮೀನು ವಿಚಾರವಾಗಿ ಒಂದು ವಿವಾದ ಇದೆ, ಅದರ ಬಗ್ಗೆ ಸುದ್ದಿ ಮಾಡ್ಲಿಕ್ಕೆ ಬಂದಿದ್ದೀನಿ. ಬನ್ನಿ, ಈ ಒಂದು ಜಮೀನಿನ ಮಾಲೀಕರಾದಂಥ ಶ್ರೀಯುತ ವೆಂಕಟಪ್ಪ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಬೆಂಗಳೂರು ಯಾರೋ ಜಮೀನು ತಗೊಂಡ್ಮೇಲೆ ಬಂದು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ, JCB ತಂದು ಈ ಒಂದು ಗಾಡೆಲ್ಲ ಉಂಟಿಸ್ತೀನಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು. ಹೇಳಿ, ಏನ್ ಸಮಸ್ಯೆ ಇದು? ಇದೇ ಸಮಸ್ಯೆ ನಮ್ಗೆ ಇದು ಸೇರ್ಬೇಕು ಅಂದ್ಬಿಟ್ಟು ಇವಾಗ 6 ವರ್ಷದಲ್ಲಿ ಬಂದಿದ್ದವರು, ನಾವು 70 ವರ್ಷದಿಂದ ಇಲ್ಲಿ ಇರೋದು. ಇದು ಇವಾಗ ಬಂದು 6 ವರ್ಷದಿಂದ ಸುಮ್ಗೆ ಇದ್ಬಿಟ್ಟು ಇವಾಗ ಗೋಡೆನ ಬಂದು ನಿಮ್ಗೆ ಸೇರ್ತದೆ, ನಾವ್ ಅಳತೆ ಮಾಡ್ಸವಿ ಹಾಗೆ ಹೀಗೆ ಅಂದ್ಬಿಟ್ಟಿದೆ. ಬಂದಿದ್ದೆ ಗೋಡೆ ಜಗ್ಗ ಹೊಡ್ಸೋರು. ಈಗ ನಿಮ್ ಜಮೀನ್ಗೂ ಅವ್ರ ಜಮೀನ್ಗೂ ಗಡಿ ಎಲ್ಲಿ ಬರುತ್ತೆ? ಗಡಿ ನೋಡಿ ಇಲ್ಲಿ ಬರ್ತಿದ್ರೆ ಬನ್ನಿ ಸ್ವಾಮಿ, ತೋರಿಸಿ. ಅದಿದೆ ಗಡಿ. ಓ, ಈ ಕಲ್ಲಿದೆಯಲ್ಲ ಅದೇನಾ? ಈಗ ಈ ಜಮೀನ್ ಇದೆಯಲ್ಲ ನಿಮ್ದು, ಎಷ್ಟು ವರ್ಷದಿಂದ ನೀವು ಅನುಭವದಲ್ಲಿದ್ದೀರಿ? ನಾವ್ ಇನ್ನೇನು 70-80 ವರ್ಷದಿಂದ ನಮ್ ತಾತ 100 ವರ್ಷ ಆಗಿತ್ತು, ನಮ್ಗೆ ಇವಾಗ 75 ವರ್ಷ. ಇವ್ರ ಜಮೀನ್ ತಗೊಂಡು ಎಷ್ಟು ವರ್ಷ ಆಯ್ತು? ಹಾಕೊಂಡು 6 ವರ್ಷ ಆಯ್ತು ಅಷ್ಟೇ. ಯಾವ ಊರವ್ರು ಇವರು? ಇವರು ಬೆಂಗಳೂರು ಕಡೆ ಇವರು. ಅವ್ರ ಹೆಸರೇನು? ಅವ್ರು ಅನಿತಾ ಅಂತ. ಅನಿತಾ ಅಂತನಾ? ಇವಾಗ ಏನ್ ಹೇಳ್ತಾರೆ ಅವರು? ಅವ್ರೀಗ ನಮ್ಗೆ ಈ ಮನೆ ಅರ್ಧ ಸೇರ್ತದೆ, ಈ ಜಾಗ ನಮ್ಗೆ ಸೇರ್ತದೆ ಅಂತ ಬತ್ತಾವ್ರೆ. ಎಷ್ಟಡಿ ಕೇಳ್ತಾ ಇದಾರೆ? ಅವ್ರು ಇನ್ನೇನು ಒಂದು 20 ಅಡಿ ನಮ್ ಬತ್ತಾವ್ರೆ. ಅಲ್ಲಿಗೆ ಹತ್ತತ್ರ ನಿಮ್ದು ಎಷ್ಟು ಜಮೀನಿದೆ? ನಮ್ದು 2 ಎಕರೆ 31 ಕುಂಟೆ ಆದ್ರೆ. ಅಲ್ಲಿಗೆ ಒಂದು 5-10 ಕುಂಟೆ ಜಾಗ ಹೊಟ್ಟಾಗುತ್ತೆ ನಿಮ್ಗೆ. ಅವ್ರೇನಾರ ಆತರ ರೈತದ್ರೆ ಇವಾಗ 70 ವರ್ಷದಿಂದ ಮಾಡಿರೋದ್ರು ನಾವು. ಇವತ್ ಬಂದು ಆತರ ಮಾಡ್ತಾರೆ. 6 ವರ್ಷದಿಂದ ಸುಮ್ಗೆ ಇದ್ದೆ, ಇವತ್ತು ಇದ್ ಮಾಡ್ತಾರೆ. ಅಲ್ಲೇನು ಗೋಡೆ ಗುರ್ತಾಕಿದಾರಲ್ಲ, ಅದು ಗೋಡೆ ಗುರುತು ಹೊಡೆದಿದ್ದು. ಹೌದಾ? ಬಿರುಕು ಬಿಟ್ಟಿದಲ್ಲ ಏನದು? ಅದು JCB ಸೋಕ್ಸಿದ್ದು. ಹೌದಾ ಸ್ವಾಮಿ? ಅಂದ್ರೆ ಮನೇನೆ ಹೊಡೆದಾಕ್ತಿವಿ ಅಂತ ಬಂದಿದ್ರು. ಹೌದಾ? ಇಲ್ಲಿ ಮಾತ್ರ ಆತರ ಮಾಡಿದಾರ? ಬೇರೆ ಕಡೆ ಏನಾರ ಮಾಡಿದಾರ? ಬೇರೆ ಕಡೆಯಿಂದ ಗಾಜು ಏಕ ಹೊಡೆದವ್ರೆ. ಬನ್ನಿ ತೋರ್ಸೋದೇನು ಅಂತ ನಡ್ರಿ. ಈ ಮನೆ ಕಟ್ಸಿರೋದು ನೀವೇನಾ? ನಾವೇ ಮನೆ ಕಟ್ಸಿರೋದು ನಾವೇ ಸ್ವಾಮಿ. ಏನು ಇಲ್ಲಿ ದನಕರ ಸಾಕಿದಿರಾ? ಇಲ್ಲಿ ದನಕರ ಎಲ್ಲ ಹುಳ ಸಾಕ್ತಾ ಇದ್ರು. ಹೌದಾ? ಈ ಮನೆ ಕಟ್ಸಿ ಎಷ್ಟು ವರ್ಷ ಆಯ್ತು? ಇನ್ನೇನು 20 ವರ್ಷ ಆಯ್ತು. ಏನದು? ಇದೇನೇ ಗಾಜು ಹೊಡೆದಾಕಿರೋದು? ಇದೇ ಗಾಜು ಹೊಡೆದಾಕ ಸ್ವಾಮಿ. JCBನು ನಿನ್ ಮೇಲೆ ಎಸ್ಬಿಡ್ತೀನಿ, ಏನ್ ಮಾಡೋದು, ನೀನ್ ಹಾಕ್ಬಿಡ್ತೀನಿ, ನಿನ್ ಮಗನ್ ಪತ್ತೆ ಮಾಡೋದು ಅಂತ ಅಂದ. JCB ಬಂದು ನನ್ನ ಇದ್ ಮಾಡಕ್ಕೆ ಮ್ಯಾಕ ಸಿಕ್ಕೆ ಬತ್ತನ್ರಿ. ನನಗೆ ಇಲ್ಲಿ ಗ್ರಾಮಸ್ಥರು ಯಾರೋ ಹೇಳಿದ್ರು ಯಜಮಾನ್ರೆ, ಏನು ಈ ಅನಿತಾ ಅನ್ನೋರು ಇಲ್ಲಿ ಹಿಂದೆ ಮನೆ ಕಟ್ಟಿದಾರಲ್ಲ, ಆ ಮನೆ ಕಟ್ಟೋ ಸಮಯದಲ್ಲಿ ನಿಮ್ಮಿಂದ ಸಾಕಷ್ಟು ಉಪಯೋಗಗಳನ್ನ ಪಡ್ಕೊಂಡ್ರು ಅಂತ ಹೇಳಿದ್ರು. ಏನ್ ಸ್ವಾಮಿ ಅದು? ಇದು ಆ ಮನೆ ಕಟ್ಟಕ್ ಮುಂಚೆ ಬಂದು ಮನೆ ಸ್ಥಳ ಮಾಡ್ಬೇಕು ಅಂತ ಬಂದಾಗ ಎಲ್ಲಾ ಸಾಮಾನೆಲ್ಲ ನಮ್ಮ ಮನೇಲಿ ಇಟ್ಟು, ನಾನು ಚಂದ್ರಿಕೆ ಎಲ್ಲ ಇಟ್ಬಿಟ್ಟು ಅವನ ಸಿಮೆಂಟು, ಗಾಜುಗಳು, ಇದು ಬಾಕ್ಲು ಎಲ್ಲ ನಾನಾ ಒಂದು ಸಾಮಾನು ನಮ್ಮ ಮನೇಲಿ ಇಟ್ಕೊಂಡು, ನಮ್ಮ ತಂದೆ ನೀವು, ನಮ್ಮ ತಾಯಿ ನೀವು ಅಂತ ಅನ್ಕೊಂಡು ನಮ್ಮ ಮನೇಲೆ ಊಟ ಗೀಟ ಎಲ್ಲ ಮಾಡಿ ಹಾಕ್ಸ್ತೇ ಸ್ವಾಮಿ. ಅಂತಿದ್ರಲ್ಲಿ ಇವಾಗ ಬಂದು ಅವತ್ತು ಈ ಜಾಗ ನಮ್ದು, ಇದು ನಮಗ್ ಸೇರ್ಬೇಕು ಅಂತ ಕೇಳಿಲ್ಲ? ಏನು ಕೇಳಿಲ್ಲ. ಈಗ 6 ವರ್ಷದಿಂದ ಈಚೆಗೆ ಇವತ್ತು ಬಂದು ಕೇಳ್ತಾ ಇರೋದು. 6 ವರ್ಷದಿಂದ ಮಾತಾಡಿರಲಿಲ್ಲ. ನೀವು ನಾವು ಅಣ್ಣ ತಮ್ಮದಿರಂಗಿಲ್ವಾ, ನಮ್ಮ ತಾಯಿಗಿನ್ನ ಹೆಚ್ಚಾಗಿದ್ದೀರಿ, ನಮ್ಮ ತಂದೆಗಿನ್ನ ಹೆಚ್ಚಾಗಿದ್ದೀರಿ, ನಮ್ಗೆ ಬೋಲೆ ಸೌಲಭ್ಯ ಮಾಡಿದ್ರಿ ಅಂತ ಅಂದವರು ಇವತ್ತು ಈ ತರ ಮಾಡ್ತಾವ್ರೆ. ಇವಾಗ ಒಂದಷ್ಟು ದಿನ ಆ ಮನೆ ಕಟ್ಟಿ ಗಂಟೆ ನೀರು ಕುಡಿಕೆ ಹಿಡ್ಕೋತಾ ಇದ್ದೋ. ಇವಾಗ ನೀರು ಮನೆ ಕಟ್ಟಿ ಆಯ್ತಾ, ನೀರು ಇದು ಮಾಡ್ಬಿಟ್ರು. ಇವಾಗ ನಾವು ನೀರು ಕೊಡ್ಲಿಲ್ವೇ, ಬಿಡು ಜಾಗನ ಅಂತ ಕೇಳ್ತಾರೆ ನೋಡಿ ಸ್ವಾಮಿ. ಇದಿಷ್ಟೆಲ್ಲ ಅನ್ಯಾಯ ಆಯ್ತಲ್ಲ ಸ್ವಾಮಿ. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಟ್ಟಿಲ್ವಾ? ನಾವು ಕೊಟ್ಟಿದೀವಿ ಸ್ವಾಮಿ, ನಮ್ಮನ್ನ ತಗೊಳ್ಳಿಲ್ಲ ಸರ್. ಅವ್ರು ನಿಮ್ಮ ಮೇಲೆ ದೂರು ಕೊಟ್ಟಿದಾರ? ಅವ್ರು ನಮ್ಮ ಮೇಲೆ ದೂರು ಕೊಟ್ಟು ನಮ್ಮ ಮಗನ ಮ್ಯಾಗೆಲ್ಲ ಇದು ಮಾಡವ್ರ. FIR ಆಗಿದ್ಯಾ? FIR ಆಗದ. ನಿಮ್ಮ ಮಗವ್ರು ಎಲ್ಲಿದ್ರು ಅವಾಗ? ಆಗ ಬೆಂಗಳೂರಲ್ಲೇ ಇದ್ದಿದ್ರು, ಇವನ್ ಬರ್ಲೇ ಇಲ್ರ ಇದಕ್ಕೆ. ನಿಮ್ಮ ಮಗವ್ರು ಏನ್ ಕೆಲಸ ಮಾಡ್ತಾರೆ? ಪೊಲೀಸ್ ಕೆಲಸ ಮಾಡಿಸ್ತಾರ್ರಿ. ಓ, ಈಗ ಅವ್ರ ಮೇಲೆ FIR ಆಗಿದ್ಯಾ? ಅದ್ರ ಮೇಲೆ ಇದ್ ಮಾಡ್ತಾವ್ರಿ. ಅಲ್ಲ ಯಜಮಾನ್ರೆ, ನಿಮ್ಮ ಮಗ ಒಬ್ರು ಪೊಲೀಸ್ ಆಗಿದ್ಕೊಂಡು ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ, ಯಾವ ಸ್ಟೇಷನ್? ಇಲ್ಲಿ ಕೋಡಿಹಳ್ಳಿ ಸ್ಟೇಷನ್. ಕೋಡಿಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ ಮಗನ ಮೇಲೆ FIR ಮಾಡಿದಾರಾ? ಅವ್ರಿಗೆ ಇವ್ರಿಗೆ ಸಪೋರ್ಟ್ ಯಾರು ಮಾಡ್ತಿದಾರೆ ಅಂತವ್ರು? ಲಾಭರಾಮು ಅಂತ ಅವ್ರೆ. ನಮ್ಗೆ ಏನ್ ನಿನ್ನ ಇದೇ ಮಾಡ್ಬಿಡ್ತೀವಿ, ನಮ್ಮ ಜಮೀನ ಹಸ್ಕೋತೀವಿ ಹಾಗೆ ಇದಕ್ಕೆ ಅಂತ ಬಿಟ್ಟು ನಮ್ನ ಎದುರಿಸ್ತಾರೆ ಸ್ವಾಮಿ. ನಾವ್ ಹಿಂಗೆ ಮಳೆ ಉದ್ರ 3 ಕಾಲ ರಾಗಿ, ಆದ್ರೆ ಏನಿಲ್ಲ ಸ್ವಾಮಿ ನಮ್ ಗತಿ.
ನಮ್ಮ ಮಗ ಬೆಂಗಳೂರಲ್ಲಿ ಇರ್ತಾನೆ, ನಾನು ಒಬ್ಬನೇ ಇಲ್ಲಿ ಕತೆ ಕಳ್ಕೊಂಡಿರ್ತೆ, ಬಂದು ಎದುರಿಸ್ತಾವ್ರೆ. ಬಂದು ತಿಂಗಳಿಗೆ 2 ತಿಂಗಳಿಗೆ ಬಂದು ಈ ಥರ ಮಾಡಿ ಹೊಲ ಇದು ಮನೆಯೆಲ್ಲ ಹೊಡೆದು ಇದೆಲ್ಲ ತೊಂದರೆ ಕೊಡ್ತಾವ್ರೆ ಸ್ವಾಮಿ. ಎಲ್ಲ ನೀವೇ ನೋಡಬೇಕು. ಸುಮ್ನೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡೋಕೆ ಏನ್ ಕಾರಣ ವೆಂಕಣ್ಣವ್ರೆ? ಕಲ್ಲು ಆನೆ ಉಳಿಸ್ಬಿಟ್ಟು ಹೊಂಟೋಗಿದ್ರು, ಅದಕ್ಕೆ ಇವನೇ ಉಳಿಸವನೇ, ಇವನೇ ಹೊಡೆದವನೇ ಅಂದ್ಬಿಟ್ಟಿದ್ದೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು. ಸಬ್ ಇನ್ಸ್ಪೆಕ್ಟರ್ ಆನೆಗಳು ಇಲ್ಲಿ ಸಲ ಓಡಾಡ್ತಿರ್ತಾವ, ಓಡಾಡ್ತಾ ಇರ್ತಾವ್ರೆ, ಹಂಗೆ ಬತ್ತೇ ಇರ್ತಾವ್ರೆ. ಅದಕ್ಕೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು. ಸಬ್ ಇನ್ಸ್ಪೆಕ್ಟರ್ ಬಂದು ನೋಡ್ಬಿಟ್ಟು ನಮ್ಮ ಮನೆ ಬಿಟ್ಟು ಪಕ್ಕ ಹೋಗ್ಲೇ ಇಲ್ಲ. ಹೋಗಮ್ಮ ಇವೆಲ್ಲ ಯಾಕೆ ಹೇಳಿ ಸುಮ್ಮನೆ ಇಲ್ದೇ ಇರೋದು ಅಂದ್ಬಿಟ್ಟು ದಪ್ಪೆದಾರರು, ಹೋಗಮ್ಮ ಸುಮ್ಮನೆ ಮಾತಾಡಿ ಪಕ್ಕದಲ್ಲಿ ಗಲಾಟೆ ಮಾಡಬೇಡ್ರಿ ಹೋಗಮ್ಮ ಅಂತ ಹೇಳಿದ್ರು. ನೀರು ಕೊಟ್ಟಿದ್ದೇವೆ ಸ್ವಾಮಿ ಅಂದ್ರು. ನೀರು ಕಿತ್ಕೊಂಡವ್ರೆ ಸ್ವಾಮಿ, ನಾನೇನಿಗೂ ಅವ್ರ ನೀರು ನಮ್ಗೆ ಬೇಡ ಅಂತ ಅಂದೆ. ಅವರು ಕೊಡಲಿಲ್ಲ, ನಾನು ಬೇಡಕ್ಕೆ ಬೇಡ ನೀರು ಹೋಗು ಅಂತ ಅಂದೆ. ಈಗ ರೀಸೆಂಟ್ ಆಗಿ ಈಗ ಒಂದು ತಿಂಗಳಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು ಕೂಡ ಆನೆ ಕಲ್ಲು ಉಳಿಸಿರೋದು ಅದುವೇ? ಅದೆಲ್ಲ ಆನೆ ಇದು ಮಾಡಿದ್ದೆ. ಹೌದಾ? ಸರಿ ಸ್ವಾಮಿ, ನಾನು ಕೈಲಿ ಆಗಲ್ಲ ಸ್ವಾಮಿ, ಎಲ್ಲ ಆನೆ ಉಳಿಸ್ಬಿಟ್ಟು ಅದಕ್ಕೆ ನನ್ನೇ ಹೊಡೆದವ್ರೆ, ನನ್ನೇ ಇದು ಮಾಡವ್ರೆ ಅಂದ್ಬಿಟ್ಟು ಕಂಪ್ಲೀಟ್ ಕೊಟ್ಬಿಟ್ಟು ಬಂದು ಇದು ಮಾಡಿದ್ದು ಸಬ್ ಇನ್ಸ್ಪೆಕ್ಟರ್ ಎಲ್ಲ ನೋಡಿ. ಶ್ರೀಯುತ ವೆಂಕಣ್ಣವ್ರು ಹೇಳೋದನ್ನ ಕೇಳಿಸ್ಕೊಂಡ್ರಲ್ಲ ನೋಡಿ. ಇಲ್ಲಿ ನಿಮ್ಗೆ ಸ್ಕ್ರೀನ್ ಕಾಣ್ತಾ ಇದೆಯಲ್ಲ, ಬಲಭಾಗದಲ್ಲಿ ಒಂದು ಮನೆ ಇರುವಂತದ್ದು ಇದೆಯಲ್ಲ, ಅದು ಸರ್ವೆ ನಂಬರ್ 181/1. ಎಡಭಾಗದಲ್ಲಿ ಒಂದು ರಸ್ತೆ ತರ ಇದೆಯಲ್ಲ, ಅದ್ರ ಎಡಭಾಗದಲ್ಲಿ ಜಮೀನು ಇದೆಯಲ್ಲ, ಅದು ಸರ್ವೆ ನಂಬರ್ 182. ಸ್ನೇಹಿತರೆ ನೋಡಿ, ಕಳೆದ 6-7 ದಶಕಗಳಲ್ಲಿ ಇಲ್ಲದಂತ ಒಂದು ಸಮಸ್ಯೆ ಇವಾಗ ಏನಕ್ಕೆ ಗೊತ್ತು ಅಂತಂದ್ರೆ, ಅದಕ್ಕೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತೀನಿ. ಏನು, ಈ ಸರ್ವೆ ನಂಬರ್ 181/1 ಅದರ ಮಾಲೀಕರ ಹೆಸರು ಬಂದು ಅನಿತಾ ಅಂತಿದೆ, ಅವರ ಪತಿಯವರ ಹೆಸರು ನರಸಿಂಹಮೂರ್ತಿ ಅಂತಿದೆ. ಸ್ನೇಹಿತರೆ, ಈ ನರಸಿಂಹಮೂರ್ತಿ ಒಬ್ಬ ವರ್ಣರಂಜಿತ ವ್ಯಕ್ತಿ, ಮತ್ತೆ ಸಾಕಷ್ಟು ವಿವಾದಿತ ವ್ಯಕ್ತಿ, ಮತ್ತೆ ಈತ ಹೇಳ್ತಿರುವ ಮಾತುಗಳೆಲ್ಲ ಸತ್ಯನ ಸುಳ್ಳ ಅಂತ ನಾನು ಕೊಡುವಂತ ಒಂದು ಸಾಕ್ಷಿ ಆಧಾರಗಳಿಂದ ನೀವೇ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ನರಸಿಂಹಮೂರ್ತಿ ಬೆಂಗಳೂರಿನ ಹಲಸೂರು ಭಾಗದಲ್ಲಿ ವಾಸ ಮಾಡ್ತಾನೆ ಸ್ನೇಹಿತರೆ. ಈತ ವೃತ್ತಿಯಿಂದ ವಕೀಲ ಅಂತಾನು ಕೂಡ ಹೇಳ್ಕೊಳ್ತಾನೆ. ನನಗೆ ಹಿರಿಯ ಪೊಲೀಸ್ ಅಧಿಕಾರಿ ಲಾಬುರಾಮ್ ಅವರು ಕೂಡ ಪರಿಚಯ ಇದ್ದಾರೆ ಅಂತ ಎಲ್ಲ ಕಡೆ ಬಿಲ್ಡಪ್ ಕೊಡ್ತಾ ಇದ್ದೇನೆ ಸ್ನೇಹಿತರೆ. ಆದರೆ ನಾನು ಹಲಸೂರಿಗೆ ಹೋಗಿ ಅವ್ರ ಮನೆನೂ ಕೂಡ ನೋಡಿದ್ದೀನಿ, ಆ ಬೀದಿಗಳಲ್ಲೂ ಓಡಾಡಿದ್ದೀನಿ. ಈತನ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತೆ. ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈತ ವಕೀಲಿಕೆ ಮಾಡಿರೋದನ್ನ, ಅಂದರೆ ವಕೀಲರಾಗಿ ಪ್ರಾಕ್ಟೀಸ್ ಮಾಡಿರೋದನ್ನ, ಯಾವುದೇ ಒಂದು ಕೇಸನ್ನು ಟೇಕ್ ಆಫ್ ಮಾಡಿರೋದನ್ನ ಯಾರೊಬ್ಬರು ಕೂಡ ನೋಡಿಲ್ಲ ಅಂತ ಹೇಳಿದ್ರು. ಮತ್ತು ಈತ ಒಬ್ಬ RTA ಕಾರ್ಯಕರ್ತ ಅಂತ ಗೊತ್ತಾಯಿತು ಸ್ನೇಹಿತರೆ. ಈತ ಲಾಬುರಾಮ್ ಅವ್ರಿಗೆ ಯಾವ ರೀತಿ ಪರಿಚಯ ಆದ, ಅಥವಾ ಈತ ಸುಳ್ಳು ಹೇಳ್ತಿದ್ದಾನ ಅನ್ನೋದನ್ನ ಶ್ರೀಯುತ ಲಾಬುರಾಮ್ ಅವರೇ ಹೇಳಬೇಕು. ಸ್ನೇಹಿತರೆ, ಇಲ್ಲೊಂದು ಸೂಕ್ಷ್ಮ ವಿಚಾರ ನನಗೆ ಅರ್ಥ ಆಯಿತು. ಈತ ಏನು ದೂರು ಕೊಟ್ಟಿರುವಂಥ ಒಂದು ಜಾಗದಲ್ಲಿ ಕೊಟ್ಟಿರುವಂಥ ವಿಳಾಸ ನೋಡಿ, ಅಂದರೆ ಕೋಡಿಹಳ್ಳಿ ಪೊಲೀಸರಿಗೆ ದೂರು ಕೊಡುವಂಥ ಸಂದರ್ಭದಲ್ಲಿ ಕೊಟ್ಟಿರುವಂಥ ವಿಳಾಸ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿದೆಯಲ್ಲ, ಇದು ಸ್ನೇಹಿತರೆ. ಆದರೆ ವಾಸ್ತವವಾಗಿ ಅವನ ಮನೆ ವಿಳಾಸ ಚೇಂಜ್ ಇದೆ. ಅಂದರೆ ಒಬ್ಬ ವ್ಯಕ್ತಿ ತನ್ನ ವಿಳಾಸನ ಏನಕ್ಕೆ ತಪ್ಪು ಕೊಡ್ತಾನೆ ಅಂತಂದರೆ, ಆತ ಖಂಡಿತವಾಗ್ಲೂ ತಪ್ಪು ಉದ್ದೇಶ ಇರುತ್ತೆ, ಆತನ ಮನಸ್ಥಿತಿ ತಪ್ಪಾಗಿರುತ್ತೆ ಅನ್ನೋದಕ್ಕೆ ಈ ಅಡ್ರೆಸ್ನ ಸುಳ್ಳು ಬರೆಸಿರೋದೇ ಕೂಡ ಒಂದು ಉದಾಹರಣೆ ಸ್ನೇಹಿತರೆ. ನೋಡಿ, ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ, ಇದೇ ಆತನ ಮನೆ. ಆತನ ಮನೆಗೆ ಹೋಗುವಾಗ ನೋಡಿ ಗಲ್ಲಿ ಯಾವ ಥರ ಇದೆ ಅಂತಂದರೆ, ಅಲ್ಲಿ ರಸ್ತೆ ಕೇವಲ ಒಂದು 3 ಅಡಿ 4 ಅಡಿ ಮಾತ್ರ ಇದೆ. ಅದು ಯಾವ ರೀತಿ ಬೆಂಗಳೂರಿನ ಒಂದು ಹಲಸೂರು ಅಂತ ಒಂದು ಏರಿಯಾದಲ್ಲಿ ಈ ರೀತಿ ರಸ್ತೆಗಳನ್ನ ಕಿರಿದಾಗಿ ಮತ್ತು ಮನೆಗಳನ್ನ ಕಟ್ಕೊಳ್ಳೋಕ್ಕೆ ಯಾವ ರೀತಿ ಬೆಂಗಳೂರು ಮಹಾನಗರ ಪಾಲಿಕೆ ಅಥವಾ ಹಿಂದೆ ಇದ್ದಂಥ ನಗರ ಪಾಲಿಕೆ ಇರ್ಬೋದು, ಯಾವ ರೀತಿ ಇದನ್ನೆಲ್ಲ ಒಪ್ಪಿಗೆ ಕೊಟ್ಟರು ಅನ್ನೋದೇ ಒಂದು ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ. 2005ನೇ ಇಸ್ವಿಯಲ್ಲಿ ಒಂದು RTI ಕಾನೂನನ್ನು ಈ ದೇಶದ ನಾಗರಿಕರಿಗೆ ಮಾಹಿತಿ ಪಡ್ಕೊಳ್ಳಲು ಅನುಕೂಲ ಆಗಲಿ ಅಂತ ಒಂದು ಕಾನೂನನ್ನ ಆವತ್ತು ಇದ್ದಂಥ ಸರ್ಕಾರ ತಂತು ಸ್ನೇಹಿತರೆ. ಆದರೆ ಅದು ಈಗ RTI ಕಾರ್ಯಕರ್ತರು ಅಂತ ಎಷ್ಟೋ ಜನ ಉಟ್ಕೊಂಡು, ಅದರಲ್ಲಿ ಕೆಲವರು ಒಳ್ಳೆಯವರು ಇದ್ದಾರೆ, ಅದರಲ್ಲಿ ಕೆಟ್ಟವರು ಇದ್ದಾರೆ ಸ್ನೇಹಿತರೆ. ಆದರೆ ಈ ನರಸಿಂಹಮೂರ್ತಿಯ ವರ್ತನೆ ನೋಡಿದ್ರೆ ನಿಜಕ್ಕೂ ಈತ ಸಾಕಷ್ಟು ಹೇರಾಪೇರಿಗಳನ್ನ, ಗೋಲ್ಮಾಲ್ಗಳನ್ನ ಮಾಡಿರುವಂಥ ಸಾಧ್ಯತೆಗಳಿವೆ. ನಮ್ಮ ವಕೀಲ ಶ್ರೀಯುತ ನರಸಿಂಹಮೂರ್ತಿ ಆತನ ಒಂದು ಸಾಹಸದ ಬಗ್ಗೆ ಹೇಳ್ತೀನಿ ಕೇಳಿ. 2018ನೇ ಇಸ್ವಿಯಲ್ಲಿ ಬೆಂಗಳೂರಿನ ವಿಜಯನಗರದ ಪಕ್ಕದಲ್ಲಿರುವಂಥ ಬಸವೇಶ್ವರ ನಗರದ ಒಂದು ವಿದ್ಯಾಸೌಧ ಅಂತ ಒಂದು ಶಿಕ್ಷಣ ಸಂಸ್ಥೆ ಇದೆ ಸ್ನೇಹಿತರೆ. ಅದನ್ನು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಶಾಲೆ ಕಟ್ಟಿದ್ದಾರೆ, ಮತ್ತು ಮಕ್ಕಳನ್ನು ಕುರಿ ತುಂಬ್ದಂಗೆ ತುಂಬಿದ್ದಾರೆ, ಹೆಚ್ಚು ಸ್ಟ್ರೆಂತ್ ಇದೆ, ಮತ್ತು ಸರಿಯಾಗಿ ಲೈಸೆನ್ಸ್ ತೊಗೊಂಡಿಲ್ಲ ಅಂತ ಇತ್ಯಾದಿ ಅಂತ ಒಂದು ವರದಿನ ದಿಗ್ವಿಜಯ ನ್ಯೂಸ್ ಪಬ್ಲಿಕ್ ಟಿವಿಯಲ್ಲಿ ವರದಿ ಬಿತ್ತರಿಸಿರ್ತಾರೆ. ಅದರಲ್ಲಿ ಈತ ಪುಂಖಾನುಪುಂಖವಾಗಿ ಮಾತಾಡಿರ್ತಾನೆ ಸ್ನೇಹಿತರೆ. ಆದರೆ ನೋಡಿ, ಎಷ್ಟೇ ಆದರೂ ಶಿಕ್ಷಣ ಸಂಸ್ಥೆ ಅಲ್ವಾ,
ಈ ದೇಶಕ್ಕೆ ಪ್ರಜೆಗಳನ್ನ ತಯಾರು ಮಾಡುವಂಥ ಒಂದು ಜವಾಬ್ದಾರಿಯುತವಾದಂಥ ಶಿಕ್ಷಣ ಸಂಸ್ಥೆ. ಆದ್ದರಿಂದ ಅವರು ಈತನ ಮೇಲೆ ಪಬ್ಲಿಕ್ ಟಿವಿ ಮೇಲೆ ದಿಗ್ವಿಜಯ ನ್ಯೂಸ್ ಒಂದು ಪ್ರಕರಣ ಕೂಡ ದಾಖಲಿಸ್ತಾರೆ ಸ್ನೇಹಿತರೆ. ದಿಗ್ವಿಜಯ ನ್ಯೂಸ್ ಮತ್ತು ಪಬ್ಲಿಕ್ ಟಿವಿ ಮತ್ತು ಈ ನರಸಿಂಹಮೂರ್ತಿಯನ್ನು ಸೋಕಾಲ್ಡ್ ವಕೀಲನ ಮೇಲೆ ಒಂದು ಮಾನನಷ್ಟ ಮೊಕದ್ದಮೆನ ವಿದ್ಯಾಸೌಧ ಸಂಸ್ಥೆಯವರು ಪ್ರಕರಣ ದಾಖಲಿಸ್ತಾರೆ ಸ್ನೇಹಿತರೆ. ಆ ಒಂದು ಪ್ರಕರಣದ ಸಂಖ್ಯೆ OS 540/2018 ಸ್ನೇಹಿತರೆ. ಈ ಒಂದು ಪ್ರಕರಣ ಸುದೀರ್ಘ 7 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದು ಈಗ 2025ನೇ ಇಸ್ವಿಯಲ್ಲಿ 3 ಜನಕ್ಕೂ ಪಬ್ಲಿಕ್ ಟಿವಿ ಮತ್ತು ದಿಗ್ವಿಜಯ ನ್ಯೂಸ್ ಮತ್ತು ಈ ನರಸಿಂಹಮೂರ್ತಿ 3 ಮೇಲೂ ಒಂದು ಫೈನ್ ಹಾಕ್ತಾರೆ ಸ್ನೇಹಿತರೆ ಕೋರ್ಟು. ಸುಮಾರು 1 ಕೋಟಿಗೆ ಡೆಫರ್ಮೇಷನ್ ಕೇಸ್ ಹಾಕಿರ್ತಾರೆ ಆ ಒಂದು ಶಿಕ್ಷಣ ಸಂಸ್ಥೆಯವರು. ಆದರೆ ಇವರು ರಿಕ್ವೆಸ್ಟ್ ಮಾಡಿಕೊಂಡು ಕಾಡಿಬೇಡಿ ಒಂದು 5 ಲಕ್ಷ ಪರಿಹಾರನೂ ಕೂಡ ಆ ಒಂದು ವಿದ್ಯಾಸಂಸ್ಥೆಗೆ ಕಟ್ಕೊಟ್ಟಿರ್ತಾರೆ ಸ್ನೇಹಿತರೆ. ಇನ್ನೂ ಒಂದು ಹುಚ್ಚು ಸಾಹಸನ ಮಾಡಕ್ಕೆ ಹೋಗಿರ್ತಾನೆ ಈ ನರಸಿಂಹಮೂರ್ತಿ ಸ್ನೇಹಿತರೆ. ಅದೇನಂತಂದರೆ ನಮ್ಮ ದೇಶದ ಪ್ರತಿಷ್ಠಿತ ಒಂದು ಪೂಜನೀಯ ಸ್ಥಳವಾದಂಥ ತಿರುಪತಿಯ ತಿಮ್ಮಪ್ಪನ ನಾಮದ ಬಗ್ಗೆನೂ ಕೂಡ ಒಂದು ಕಮೆಂಟ್ ಮಾಡ್ಲಿಕ್ಕೆ ಹೋಗಿರ್ತಾನೆ. ಆ ತಕ್ಷಣ ಯಶವಂತಪುರ ಪೊಲೀಸರು ಹೋಗಿ ಆತನ ಎತ್ತಾಕೊಂಡು ಬಂದು ಆತನಿಗೆ ವಾರ್ನ್ ಮಾಡಿ ಮನೆ ಕಳಿಸಿರ್ತಾರೆ ಸ್ನೇಹಿತರೆ. ಈ ಥರ ಬೆಳಕಿಗೆ ಬಂದಿರೋ ಪ್ರಕರಣಗಳು ಕಡಿಮೆ ಇರ್ಬೋದು ಸ್ನೇಹಿತರೆ. ಆದರೆ ಈತ ಕಣ್ಣಿಗೆ ಕಾಣದೇನೆ ಯಾರಿಗೂ ತಿಳಿದೇನೆ ದೂರುಗಳು ದಾಖಲಿಸ್ತೇನೆ ಎಷ್ಟು ಪ್ರಕರಣಗಳು ನಡೆದಿರ್ಬೋದು ಅಂತ ನಮಗೂ ಸಾಕಷ್ಟು ಅನುಮಾನಗಳಿವೆ. ಈ ನಿಟ್ಟಿನಲ್ಲಿ ನಾವು ಈತನ ಪೂರ್ವಾಪರ ಮತ್ತು ಈತ ಎಲ್ಲಿಂದ ವಲಸೆ ಬಂದ ಬೆಂಗಳೂರಿಗೆ ಮೂಲ ನಿವಾಸಿನ ಈ ಥರದ್ದೆಲ್ಲ ನಾವು ಕೇತಕಿ ಈತನ ಬಗ್ಗೆ ಹುಡುಕ್ತಾ ಇದ್ದೀವಿ. ಮತ್ತು ಈತನಿಗೆ ಸರಿಯಾದಂಥ ಯಾವುದೋ ಒಂದು ಬಿಸ್ನೆಸ್ ಆಗಲಿ ಅಥವಾ ಸಂಪಾದನೆ ಮೂಲ ಆಗಲಿ ಇಲ್ಲ. ಇದು ಒಂದು ಈ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ತಾಲೂಕಿನ ಒಂದು ಹೊಸದುರ್ಗ ಪಂಚಾಯಿತಿ ವ್ಯಾಪ್ತಿಯ ಏನು ನಿಮ್ಮ ಕಣ್ಣಿಗೆ ಕಾಣ್ತಿದೆಲ್ಲ ಒಂದು ಆ ಮನೆ ಮತ್ತು ಈ ಜಮೀನು ಸುಮಾರು 5 ಎಕರೆಗೂ ಹೆಚ್ಚು ಈ ಒಂದು ಪ್ರಾಪರ್ಟಿನ ತಗೊಳ್ಳಿಕ್ಕೆ ಈತನಿಗೆ ಹಣ ಎಲ್ಲಿಂದ ಬಂತು, ಈತನ ಆದಾಯದ ಮೂಲ ಏನು ಅಂತ ನಾವು ಕೂಡ ಸಾಕಷ್ಟು ತಲೆ ಕೆಡಿಸ್ಕೊಂಡು ಹುಡುಕ್ತಾ ಇದ್ದೀವಿ. ಮೋಸ್ಟ್ಲಿ ಈ ಎಲ್ಲ ವಿಚಾರಗಳನ್ನ ನಾವು ಆದಾಯ ತೆರಿಗೆ ಇಲಾಖೆ ಗಮನಕ್ಕೂ ಕೂಡ ತರ್ತೀವಿ ಸ್ನೇಹಿತರೆ. ಏನಕ್ಕೆ ಅಂತಂದರೆ ನೋಡಿ, ಬೆಂಗಳೂರಿಂದ ಬಂದು ಸುಖ ಸುಮ್ಮನೆ ಈ ಒಂದು ಸಣ್ಣ ಹಳ್ಳಿಯಲ್ಲಿ ಆ ಒಂದು ಬಡ ಕುಟುಂಬಕ್ಕೆ ಈ ರೀತಿ ತೊಂದರೆ ಕೊಡ್ತಾ ಇದ್ದಾನೆ. ಮತ್ತು ಇನ್ನೊಂದು ಅಚ್ಚರಿ ವಿಚಾರ ಹೇಳ್ತೀನಿ ಕೇಳಿ. ದಿನಾಂಕ 13/6/2025 ಇಲ್ಲಿ ಒಂದಷ್ಟು ಕಲ್ಲುಗಳನ್ನ ಯಾರೋ ಉಣಿಸಿದ್ದಾರೆ ಅಂತ ಈ ವ್ಯಾಪ್ತಿಯ ಕೋಡಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು NCRನ ದಾಖಲಿಸ್ತೇನೆ ಸ್ನೇಹಿತರೆ ಈ ನರಸಿಂಹಮೂರ್ತಿ. ಆದರೆ ವಾಸ್ತವವಾಗಿ ಏನು ಸಂಗತಿ ಅಂತಂದರೆ ಸ್ನೇಹಿತರೆ, ನಾನು ಇದನ್ನೆಲ್ಲ ನೋಡಿ ಈ ಸುತ್ತಮುತ್ತ ನೋಡಿ ಬೆಟ್ಟ ಗುಡ್ಡಗಳು ಇದೆಲ್ಲ ಇದೆಯಲ್ಲ, ಇದು ಕರ್ನಾಟಕ ತಮಿಳುನಾಡು ಗಡಿಯಿಂದ ಕೇವಲ ಒಂದು 6-7 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದೆ. ಇಲ್ಲಿ ಆನೆ ಕಾರಿಡಾರ್ ಇದೆ ಸ್ನೇಹಿತರೆ. ಇಲ್ಲಿ ಸಾಕಷ್ಟು ಆನೆಗಳು ಕರ್ನಾಟಕ ತಮಿಳುನಾಡು ಕರ್ನಾಟಕಕ್ಕೆ ಅಕ್ಕಪಕ್ಕದ ಮನೆಗೆ ಬಂದ ರೀತಿಲಿ ಓಡಾಡಿಕೊಂಡು ಇರ್ತವೆ ಸ್ನೇಹಿತರೆ. ನೋಡಿ, ಆಗ ಆ ಒಂದು ದಿನಾಂಕದಲ್ಲಿ ಆನೆಗಳು ಬಂದು ಇಲ್ಲಿ ಒಂದಷ್ಟು ಕಲ್ಲುಗಳನ್ನ ಉಣಿಸಿ ಹೊಟ್ಟೋಗಿತ್ತು ಸ್ನೇಹಿತರೆ. ಅದಕ್ಕೆ ಗ್ರಾಮಸ್ಥರು ಕಿರುಕುಳ ಕೊಡ್ತಾ ಇದ್ದಾರೆ, ಗ್ರಾಮಸ್ಥರು ನಂಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಒಂದು ಸುಳ್ಳು ದೂರನ್ನ ಕೂಡ ದಾಖಲಿಸಿರ್ತೇನೆ ಸ್ನೇಹಿತರೆ. 2025ರಲ್ಲಿ NCR ಕೂಡ ದಾಖಲಿಸಿರ್ತಾನೆ. ನಂತರ ಮುಂದುವರೆದು ಈ 2026ರ ಫೆಬ್ರವರಿ 3ನೇ ತಾರೀಕು ಒಂದು FIR ದಾಖಲಾಗುತ್ತೆ. ಯಾರ ಮೇಲೆ? ವೆಂಕಟಣ್ಣ ಮತ್ತು ಅವರ ಪುತ್ರ ರಾಜು. ಅವರು ಬೆಂಗಳೂರಲ್ಲಿ ಟ್ರಾಫಿಕ್ ಪೊಲೀಸರಾಗಿ ಕರ್ತವ್ಯ ನಿರ್ವಹಿಸ್ತಿದ್ದಾರೆ ಸ್ನೇಹಿತರೆ. ಆ FIR ನಂಬರ್ ಬಂದು 15/2026. ನೋಡಿ, ತಮಾಷೆ ಏನು ಅಂತಂದರೆ, ವೆಂಕಟಣ್ಣವರ ಪುತ್ರ ಶ್ರೀಯುತ ರಾಜು ಅವರು ಬೆಂಗಳೂರಲ್ಲೇ ತಮ್ಮ ಕರ್ತವ್ಯದಲ್ಲಿ ಅವರು ನಿರತರಾಗಿದ್ದರು. ವೆಂಕಟಣ್ಣ ಒಬ್ಬ ಅಮಾಯಕ, ಆತ ಮುಗ್ಧ. ಆತನ ಮೇಲೆ ಮತ್ತು ರಾಜು ಅವ್ರ ಮೇಲೆ ಒಂದು FIR ದಾಖಲಾಗುತ್ತೆ 15/2026. ತಮಾಷೆ ಏನು ಅಂತಂದರೆ, ಈಗಲೂ ಕೂಡ ಕಲ್ಲನ್ನು ಉರುಳಿಸಿರೋದು ಮನುಷ್ಯ ಅಲ್ಲ, ಒನ್ಸ್ ಅಗೈನ್ ಮತ್ತೆ ಆನೆಗಳು ಸ್ನೇಹಿತರೆ. ಆದರೆ ಏನು ಸಂತೆಕೋಡಹಳ್ಳಿಯ ಪೊಲೀಸ್ ಠಾಣೆಯ ಪೊಲೀಸರಿಗೆ ಅದು ಯಾವ ರೀತಿ ಒತ್ತಡ ಹಾಕೋದ್ನೋ, ಅದು ಯಾವ ರೀತಿ ಇನ್ಫ್ಲೂಯೆನ್ಸ್ ತಂದನೋ ಅಂತ ನಮಗೀಗಲೂ ಕೂಡ ಅದ್ರ ಬಗ್ಗೆ ಸಾಕಷ್ಟು ಕುತೂಹಲ ಮತ್ತು ಅನುಮಾನಗಳಿವೆ ಸ್ನೇಹಿತರೆ. ನಾವು ಕೂಡ ಬೆಂಗಳೂರಿನ ದಕ್ಷ ಪ್ರಾಮಾಣಿಕ ಅಧಿಕಾರಿ ಶ್ರೀಯುತ ಲಾಬೋರಾಮ್ ಅವ್ರನ್ನ ಕಂಡು ಈ ಎಲ್ಲ ವಿಚಾರಗಳನ್ನ ತಿಳಿಸ್ಬೇಕು ಅಂತ ನಾವು ಕೂಡ ಒಂದು ಪ್ರಯತ್ನದಲ್ಲಿದ್ದೀವಿ ಸ್ನೇಹಿತರೆ. ನೋಡಿ, ನಿಮಗೆ ಆಲ್ಮೋಸ್ಟು ಈ ಒಂದು ವಿಚಾರ ನಿಮ್ಗೆ ಅರ್ಥ ಆಗಿರಬೇಕು. ನಾನು ಮತ್ತೊಂದು ವಿಚಾರನ ನಮ್ಮ ನಾಡಿನ ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ನಾವು ವಜ್ರ ತಗೋಬೋದು,
ಚಿನ್ನ ತಗೋಬೋದು, ಆದರೆ ಭೂಮಿನ ಕೊಂಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಯಾಕೆಂದರೆ ಭೂಮಿಲಿರುವಂಥ ಪ್ರತಿ ಅಂಗುಲ ಭೂಮಿ ಇದ್ದಷ್ಟೇ ಇರುತ್ತೆ ಹೊರತು ಅದು ಹೆಚ್ಚಿಗೆನೂ ಆಗಲ್ಲ, ಕಡಿಮೆನೂ ಆಗಲ್ಲ. ನೋಡಿ, ಒಬ್ಬ ರೈತ ದೇಶಕ್ಕೆ ಅನ್ನ ಕೊಡ್ತಾನೆ, ಆತ ಬೆಳೆಯುವಂಥ ಬೆಳೆ ಸಮಾಜಕ್ಕೆ ಸಿಗುತ್ತೆ, ಪ್ರತಿಯೊಬ್ಬ ಮನುಷ್ಯನ ಹಸುವಿನ ನೀಗಿಸುತ್ತೆ. ಯಾಕೆಂದರೆ ನಾವು ಕಂಪ್ಯೂಟರ್ನ ತಿನ್ನೋಕ್ಕಾಗೋದು ಅನ್ನ ಅಥವಾ ಹಿಟ್ಟು, ಅದೆಲ್ಲ ಬೆಳೆಯುವಂಥ ಸಾಮರ್ಥ್ಯ ಇರೋದು ಒಬ್ಬ ಅನ್ನದಾತನಿಗೆ ಮಾತ್ರ. ಬೆಂಗಳೂರವ್ರಿಗೆ ಜಮೀನು ಕೊಟ್ಟರೆ ಆತ ಒಂದು ತೋಟದ ಮನೆ ಮಾಡಿಕೊಂಡು ಸುತ್ತ ಒಂದು ಫೆನ್ಸಿಂಗ್ ಹಾಕ್ಬಿಟ್ಟು ಆ ಜಾಗಕ್ಕೆ ಒಂದು ಒಳ್ಳೆ ರೇಟ್ ಬರಲಿ ಅಂದ್ಬಿಟ್ಟು ರಿಯಲ್ ಎಸ್ಟೇಟ್ ದಂಧೆ ಮಾಡೋಕ್ಕೋಸ್ಕರ ಕಾಯ್ಕೊಂಡು ಕೂತಿರ್ತೇನೆ ಸ್ನೇಹಿತರೆ. ಯಾಕೆಂದರೆ ರಿಯಲ್ ಎಸ್ಟೇಟ್ ದಂಧೆ ಮಾಡೋದ್ರಿಂದ ದೇಶಕ್ಕೆ ಅನ್ನ ಕೊಡೋಕ್ಕಾಗಲ್ಲ. ಅನ್ನ ಕೊಡುವಂಥ ಏಕೈಕ ವ್ಯಕ್ತಿ ಅಂತಂದರೆ ಅದು ಅನ್ನದಾತ ಮಾತ್ರ. ಆತ ನಿಜಕ್ಕೂ ಒಂದು ನಿಸ್ವಾರ್ಥವಾಗಿ ಈ ಸಮಾಜಕ್ಕೆ ಅನ್ನ ಕೊಡ್ತಾನೆ ಸ್ನೇಹಿತರೆ. ಆದ್ದರಿಂದ ದಯಮಾಡಿ ಈ ರಾಜ್ಯದ ಯಾರೊಬ್ಬ ರೈತ ಈ ಒಂದು ವಿಡಿಯೋ ನೋಡ್ತಿದ್ರೆ ದಯಮಾಡಿ ತಮ್ಮ ಜಮೀನುಗಳನ್ನ ಮಾರಾಟ ಮಾಡಬೇಡಿ. ಏನಕ್ಕೆ ಅಂತಂದರೆ ನಿಮ್ಮ ಮುಂದಿನ ಸಂತತಿ, ನಿಮ್ಮ ಮುಂದಿನ ಪೀಳಿಗೆಯವ್ರಿಗೋಸ್ಕರ ಆ ಜಮೀನುಗಳನ್ನ ನಾವು ಕಾಪಾಡಿ ಅವರು ಕೊಟ್ಟು ಹೋಗ್ಬೇಕು ಸ್ನೇಹಿತರೆ. ಈ ಸ್ಟೋರಿನ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ, ನಮ್ಮ ಪಾರ್ವಾ ಟಿವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ ಸ್ನೇಹಿತರೆ. ಮತ್ತೊಂದು ಸ್ಟೋರಿಯಿಂದ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗ್ತೀನಿ. ಧನ್ಯವಾದ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.